ವಿದ್ಯಾರ್ಥಿಗಳೇ, 8ನೇ ತರಗತಿಯ ಗಣಿತ ವಿಡಿಯೋ ಪಾಠಗಳಿಗೆ ತಮಗೆಲ್ಲ ಸ್ವಾಗತ. ಇದು ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳು ಪಾಠದ 4ನೇ ಸಂಚಿಕೆಯಾಗಿದ್ದು, ಈ ಸಂಚಿಕೆಯಲ್ಲಿ ಪೂರ್ಣಾಂಕಗಳ ಪರಿವರ್ತನೆ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಪೂರ್ಣಾಂಕಗಳ ಗಣ ನೀಡಲಾಗಿದೆ. ಈ ಗಣದಲ್ಲಿ ಯಾವುದಾದರೂ 2 ಸಂಖ್ಯೆಗಳನ್ನು ತೆಗೆದುಕೊಂಡು ಗಣಿತದ ಮೂಲ ಕ್ರಿಯೆಯಾದ ಸಂಕಲನವನ್ನು ನಾವು ಪರೀಕ್ಷಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ಈ ಗಣದಿಂದ ಪೂರ್ಣಾಂಕಗಳ ಗಣದಿಂದ 6 ಮತ್ತು 5 ಎಂಬ 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ಈ ಸಂಖ್ಯೆಗಳನ್ನು ತೆಗೆದುಕೊಂಡು ಸಂಕಲನ ಕ್ರಿಯೆಯನ್ನು ಮಾಡಿದಾಗ, ಅಂದರೆ 6 ಕೂಡಿಸು 5 ಸಮವಿದೆ 11, 6 ಕೂಡಿಸು 5 ಸಮವಿದೆ 11. ಇಲ್ಲಿ ಸಂಖ್ಯೆಗಳ ಸ್ಥಾನವನ್ನು ಬದಲಾಯಿಸಬೇಕು. ಅಂದರೆ 6ರ ಸ್ಥಾನದಲ್ಲಿ 5 ಮತ್ತು 5ರ ಸ್ಥಾನದಲ್ಲಿ 6 ಹಾಕಿದಾಗ ಅವುಗಳ ಮೊತ್ತ ಕೂಡ 11 ಆಗುತ್ತದೆ. ಆದ್ದರಿಂದ 6 ಪ್ಲಸ್ 5 ಸಮವಿದೆ 5 ಕೂಡಿಸು 6 ಸಮವಿದೆ 11. ಅಂದರೆ 6 ಕೂಡಿಸು 5 ಸಮವಿದೆ 5 ಕೂಡಿಸು 6. ಇಲ್ಲಿ ಸಂಖ್ಯೆಗಳ ಸ್ಥಾನ ಮಾತ್ರ ಬದಲಾವಣೆ ಆಗಿದೆ, ಅವುಗಳ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅದೇ ರೀತಿ ಇನ್ನೂ 2 ಸಂಖ್ಯೆಗಳನ್ನು ತೆಗೆದುಕೊಂಡು ಇನ್ನೊಂದು ಉದಾಹರಣೆಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಪೂರ್ಣಾಂಕಗಳಿಂದ 8 ಮತ್ತು 3 ಎಂಬ 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೀವಿ. ಇವುಗಳ ಮೊತ್ತ ಎಷ್ಟಾಗುತ್ತೆ ಈಗ ನೋಡೋಣ. 8 ಕೂಡಿಸು 3 ಸಮವಿದೆ 11, 8 ಕೂಡಿಸು 3 ಸಮವಿದೆ 11. ಈಗ ಸಂಖ್ಯೆಗಳ ಸ್ಥಾನವನ್ನು ಬದಲಾವಣೆ ಮಾಡೋಣ. 8ರ ಸ್ಥಾನದಲ್ಲಿ 3 ಹಾಗೂ 3ರ ಸ್ಥಾನದಲ್ಲಿ 8 ಹಾಕಿ 3 ಕೂಡಿಸು 8 ಸಮವಿದೆ 11. 3 ಕೂಡಿಸು 8 ಸಮವಿದೆ 11. ಆದ್ದರಿಂದ ಇಲ್ಲಿ 8 ಕೂಡಿಸು 3 ಸಮವಿದೆ 3 ಕೂಡಿಸು 8 ಸಮವಿದೆ 11. 3 ಕೂಡಿಸು 8 ಸಮವಿದೆ 11. ಇಲ್ಲಿ 8 ಕೂಡಿಸು 3 ಸಮವಿದೆ 3 ಕೂಡಿಸು 8 ಸಮವಿದೆ 11. ಆದ್ದರಿಂದ ಪೂರ್ಣಾಂಕಗಳಲ್ಲಿ ಸಂಕಲನ ಕ್ರಿಯೆಯು ಪರಿವರ್ತನೀಯವಾಗಿದೆ. ಪರಿವರ್ತನೀಯವಾಗಿದೆ. ಅದೇ ರೀತಿ ಮುಂದಿನ ಒಂದು ಗಣಿತದ ಮೂಲ ಕ್ರಿಯೆ ವ್ಯವಕಲನ. ಇಲ್ಲಿ ನಾನು z ಎಂಬ ಒಂದು ಸಂಖ್ಯಾಗಣದಲ್ಲಿ -3 ಮತ್ತು 5 ಎಂಬ 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. -3 ಮತ್ತು 5 ಎಂಬ 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ -3 ಕಳೆ 5 ಸಮವಿದೆ -3 ಕಳೆ 5 ಸಮವಿದೆ -8. -3 ಕಳೆ 5 ಸಮವಿದೆ -8. ಇಲ್ಲಿ ಅಂಕಿಗಳ ಸ್ಥಾನವನ್ನು ನಾನು ಬದಲಾವಣೆ ಮಾಡಿದ, ಅಂದರೆ -3ರ ಸ್ಥಾನದಲ್ಲಿ 5, ಅದೇ ರೀತಿ 5ರ ಸ್ಥಾನದಲ್ಲಿ 3 ಹಾಕಿದಾಗ ಇಲ್ಲಿ 5 - 3 ಸಮವಿದೆ 8. 5 - 3 ಸಮವಿದೆ 8. ಇಲ್ಲಿ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 5ರಲ್ಲಿ 3 ಕೂಡಿಸಿದಾಗ ಬರುವಂತ ವ್ಯತ್ಯಾಸ ಎಷ್ಟು, 8 ಆಗುತ್ತೆ. ಆದ್ದರಿಂದ ಇಲ್ಲಿ -3 ಕಳೆ 5 ಕಳೆ -3 ಇದು ಯಾವಾಗಲೂ ಸಮವಾಗಿರುವುದಿಲ್ಲ. ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಅಂಕಿಗಳ ಸ್ಥಾನ ಮಾತ್ರ ಬದಲಾವಣೆಯಾಗಿದೆ, ಅವುಗಳ ವ್ಯತ್ಯಾಸದಲ್ಲಿ ಕೂಡ ಬದಲಾವಣೆಯಾಗಿದೆ. ಅಂಕಿಗಳ ಸ್ಥಾನದೊಂದಿಗೆ ಅವುಗಳ ವ್ಯತ್ಯಾಸದಲ್ಲಿ ಕೂಡ ಬದಲಾವಣೆಯಾಗಿದೆ. ಆದ್ದರಿಂದ -3 ಕಳೆ 5 ಸಮವಾಗಿಲ್ಲ, 5 -3. ಆದ್ದರಿಂದ ಇದೇ ರೀತಿ ಈ ಪೂರ್ಣಾಂಕಗಳ ಗಣದಿಂದ ಇನ್ನೂ 2 ಸಂಖ್ಯೆಗಳನ್ನು 4 ಮತ್ತು 6 ತೆಗೆದುಕೊಂಡು ಈಗ ವ್ಯವಕಲನ ಕ್ರಿಯೆಯನ್ನು ಮಾಡೋಣ. 4 ಕಳೆ 6 ಸಮವಿದೆ
2. 4 ಕಳೆ 6 ಸಮವಿದೆ -2. ಇಲ್ಲಿ ಸಂಖ್ಯೆಗಳ ಅಂದ್ರೆ ಅಂಕಿಗಳ ಸ್ಥಾನವನ್ನು ಬದಲಾವಣೆ ಮಾಡಿದಾಗ 4ರ ಸ್ಥಾನದಲ್ಲಿ 6 6ರ ಸ್ಥಾನದಲ್ಲಿ 4 ಹಾಕಿದಾಗ 6 - 4 ಸಮವಿದೆ 2. 6 - 4 ಸಮವಿದೆ 2. ವಿದ್ಯಾರ್ಥಿಗಳೇ, ಇಲ್ಲಿ ಸಂಖ್ಯೆಗಳ ಸ್ಥಾನ ಬದಲಾಗಿದೆ, ಅದರೊಂದಿಗೆ ಬರುವಂತ ವ್ಯತ್ಯಾಸದಲ್ಲಿ ಕೂಡ ಬದಲಾವಣೆ ಆಗಿದೆ. ಆದ್ದರಿಂದ ಇಲ್ಲಿ 4 ಕಳೆ 6 ಅದೇ ರೀತಿ 6 ಕಳೆ 4 ಯಾವಾಗಲೂ ಸಮವಾಗಿರುವುದಿಲ್ಲ. 4 ಕಳೆ 6 ಸಮವಾಗಿಲ್ಲ, 6 ಕಳೆ 4. ಆದ್ದರಿಂದ ಪೂರ್ಣಾಂಕಗಳಲ್ಲಿ ವ್ಯವಕಲನ ಕ್ರಿಯೆಯು ಪರಿವರ್ತನೀಯವಾಗಿಲ್ಲ. ವ್ಯವಕಲನ ಕ್ರಿಯೆಯು ಪರಿವರ್ತನೆ ಆಗಿಲ್ಲ. ಮುಂದಿನ ಒಂದು ಗಣಿತದ ಮೂಲ ಕ್ರಿಯೆ ಯಾವುದು? ಗುಣಾಕಾರ. ವಿದ್ಯಾರ್ಥಿಗಳೇ, ಇಲ್ಲಿ -3 ಮತ್ತು 5 ಎಂಬ 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ -3 ಗುಣಿಸು 5 ಸಮವಿದೆ -15. -3 ಗುಣಿಸು 5 ಸಮವಿದೆ -15. 3 5 15 ಮೈನಸ್ ಇಂಟು ಪ್ಲಸ್ ಮೈನಸ್ ಅಂದ್ರೆ -3 ಗುಂಡ್ಲೆ 5 ಸಮವಿದೆ -15. ಇಲ್ಲಿ ನಾನು ಸಂಖ್ಯೆಗಳ ಸ್ಥಾನವನ್ನು ಬದಲಾವಣೆ ಮಾಡ್ತೀನಿ. -3ರ ಸ್ಥಾನದಲ್ಲಿ 5 ಮತ್ತು 5ರ ಸ್ಥಾನದಲ್ಲಿ -3 ಹಾಕಿದಾಗ ಬರುವ ಗುಣಲಬ್ಧ ಕೂಡ -15 ಆಗಿರುತ್ತದೆ. ಇಲ್ಲಿ ಅಂಕಿಗಳ ಸ್ಥಾನ ಬದಲಾವಣೆಯಾಗಿದೆ ಹೊರತು ಅವುಗಳಿಂದ ಬರುವಂತ ಗುಣಲಬ್ಧದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಆದ್ದರಿಂದ -3 ಗುಣಿಸು 5 ಸಮವಿದೆ 5 ಗುಣಿಸು -3. -3 ಗುಣಿಸು 5 ಸಮವಿದೆ 5 ಗುಣಿಸು -3 ಸಮವಿದೆ -15. ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿರುವುದಿಲ್ಲ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 4 ಗುಣಿಸು 6 ಸಮವಿದೆ 24. 4 ಗುಣಿಸು 6 ಸಮವಿದೆ 24. ಅದೇ ರೀತಿ ಅಂಕಿಗಳ ಸ್ಥಾನವನ್ನು ಬದಲಾವಣೆ ಮಾಡಿದಾಗ 4ರ ಸ್ಥಾನದಲ್ಲಿ 6 ಗುಣಿಸು 6ರ ಸ್ಥಾನದಲ್ಲಿ 4. 6 4 24. 6 4 24. ಇಲ್ಲಿ ಕೂಡ ನಾವು ಅಂಕಿಗಳ ಸ್ಥಾನವನ್ನು ಬದಲಾವಣೆ ಮಾಡಿವಿ. ಆದರೆ ಇಲ್ಲಿ ಬರುವಂತ ಗುಣಲಬ್ಧದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಆದ್ದರಿಂದ 4 ಗುಣಿಸು 6 ಸಮವಿದೆ 6 ಗುಣಿಸು 4. 4 ಗುಣಿಸು 6 ಸಮವಿದೆ 6 ಗುಣಿಸು 4 ಸಮವಿದೆ 24. 4 ಗುಣಿಸು 6 ಸಮವಿದೆ 6 ಗುಣಿಸು 4 ಸಮವಿದೆ 24. ಆದ್ದರಿಂದ ಪೂರ್ಣಾಂಕಗಳಲ್ಲಿ ಗುಣಾಕಾರ ಕ್ರಿಯೆಯು ಪರಿವರ್ತನೀಯವಾಗಿದೆ. ಗುಣಾಕಾರದ ಕ್ರಿಯೆಯು ಏನಾಗಿದೆ? ಪರಿವರ್ತನೀಯವಾಗಿದೆ. ಇನ್ನು ನೆಕ್ಸ್ಟ್ ಬರುವಂತ ಗಣಿತದ ಮೂಲ ಕ್ರಿಯೆ ಭಾಗಾಕಾರ. ಯಾವುದು? ಭಾಗಾಕಾರ. ಇಲ್ಲಿ ನಾನು 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. -3 ಭಾಗಿಸು 5. -3 ಭಾಗಿಸು 5. ಇವುಗಳ ಭಾಗಲಬ್ಧ ಎಷ್ಟಾಗುತ್ತೆ? -3/5 ಅಂದ್ರೆ -3/5. ಇಲ್ಲಿ ಸಂಖ್ಯೆಗಳ ಸ್ಥಾನವನ್ನು ಬದಲಾಯಿಸಿದಾಗ -3ರ ಸ್ಥಾನದಲ್ಲಿ 5 5ರ ಸ್ಥಾನದಲ್ಲಿ -3 ಹಾಕಿದಾಗ ಅವುಗಳ ಭಾಗಲಬ್ಧ -5/3. ಇಲ್ಲಿ ಸಂಖ್ಯೆಗಳ ಸ್ಥಾನದೊಂದಿಗೆ ಅವುಗಳಿಂದ ಬರುವಂತ ಭಾಗಲಬ್ಧದಲ್ಲಿ ಕೂಡ ಬದಲಾವಣೆ ಆಗಿದೆ. ಸಂಖ್ಯೆಗಳ ಸ್ಥಾನ ಬದಲಾವಣೆ ಆಗುವುದರೊಂದಿಗೆ ಅವುಗಳಿಂದ ಬರುವಂತ ಭಾಗಲಬ್ಧದಲ್ಲಿಯೂ ಕೂಡ ಬದಲಾವಣೆ ಆಗಿದೆ. ಆದ್ದರಿಂದ -3 ಭಾಗಿಸು 5 5 ಭಾಗಿಸು -3 ಯಾವಾಗಲೂ ಸಮವಾಗಿರುವುದಿಲ್ಲ. -3 ಭಾಗಿಸು 5 ಸಮವಾಗಿಲ್ಲ. 5 ಭಾಗಿಸು -3. ಇನ್ನೊಂದು 2 ಸಂಖ್ಯೆಗಳನ್ನು ತೆಗೆದುಕೊಂಡು ಈಗ ಉದಾಹರಣೆಯನ್ನು ಪರೀಕ್ಷೆ ಮಾಡೋಣ. 4 ಭಾಗಿಸು 6. 4 ಭಾಗಿಸು 6 ಸಮವಿದೆ 4 ಭಾಗಲೇ 6. 4 ಭಾಗಿಸು 6 ಸಮವಿದೆ 4 ಭಾಗಲೇ 6. ಇಲ್ಲಿ ಸಂಖ್ಯೆಗಳ ಸ್ಥಾನವನ್ನು ನಾವು ಬದಲಾವಣೆ ಮಾಡಿದಾಗ ಅಂದರೆ 4ರ ಸ್ಥಾನದಲ್ಲಿ 6
6ರ ಸ್ಥಾನದಲ್ಲಿ 4 ಹಾಕಿದಾಗ ಇಲ್ಲಿ ಬರುವಂತ ಭಾಗಲಬ್ಧ 6/4. ಇಲ್ಲಿ ಬರುವಂತ ಭಾಗಲಬ್ಧ 6/4. ಇಲ್ಲಿ ಸಂಖ್ಯೆಗಳ ಬದಲಾವಣೆಯಾಗಿ ಸಂಖ್ಯೆಗಳ ಸ್ಥಾನವು ಬದಲಾವಣೆಯಾಗಿದೆ, ಅದರೊಂದಿಗೆ ಉಂಟಾಗುವ ಭಾಗಲಬ್ಧ ಕೂಡ ಬದಲಾವಣೆ ಆಗಿದೆ. ಸಂಖ್ಯೆಗಳ ಸ್ಥಾನದೊಂದಿಗೆ ಭಾಗಲಬ್ಧದ ಕೂಡ ಬದಲಾವಣೆ ಆಗಿದೆ. ಆದ್ದರಿಂದ 4/6 6/4 ಯಾವಾಗಲೂ ಸಮ ಇರುವುದಿಲ್ಲ. 4/6 ಸಮವಾಗಿಲ್ಲ 6/4. ಆದ್ದರಿಂದ ಪೂರ್ಣಾಂಕಗಳಲ್ಲಿ ಭಾಗಾಕಾರ ಕ್ರಿಯೆಯು ಪರಿವರ್ತನೀಯವಾಗಿಲ್ಲ. ಪೂರ್ಣಾಂಕಗಳಲ್ಲಿ ಭಾಗಾಕಾರ ಕ್ರಿಯೆಯು ಪರಿವರ್ತನೀಯ ನೀಡಲಾಗಿದೆ. ಇಲ್ಲಿ ಪರಿವರ್ತನೀಯ ಪೂರ್ಣಾಂಕಗಳು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಇಲ್ಲಿ ಮೊದಲನೇ ಕೋಷ್ಟಕದಲ್ಲಿ ಇಲ್ಲಿ ಪೂರ್ಣಾಂಕಗಳಲ್ಲಿ ಸಂಕಲನ ಕ್ರಿಯೆಯು ಪರಿವರ್ತನೀಯವಾಗಿದೆ. ಅದೇ ರೀತಿ ಎರಡನೇ ಕೋಷ್ಟಕದಲ್ಲಿ ಪೂರ್ಣಾಂಕಗಳಲ್ಲಿ ವ್ಯವಕಲನ ಕ್ರಿಯೆಯು ಪರಿವರ್ತನೆಯಾಗಿಲ್ಲ. ಅದೇ ರೀತಿ ಮೂರನೇ ಕೋಷ್ಟಕದಲ್ಲಿ ಪೂರ್ಣಾಂಕಗಳಲ್ಲಿ ಗುಣಾಕಾರವು ಪರಿವರ್ತನೀಯವಾಗಿದೆ. ಅದೇ ರೀತಿ ನಾಲ್ಕನೇ ಕೋಷ್ಟಕದಲ್ಲಿ ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯವಾಗಿಲ್ಲ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಪೂರ್ಣಾಂಕಗಳ ಪರಿವರ್ತನೆ ನಿಯಮದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೀಯ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.